ಅಂಬೇಡ್ಕರ್ ವಿಚಾರಕ್ಕೆ ಗಟ್ಟಿ ಕಲಾವಿದ ರೀತಿಯಲ್ಲಿ ನಡ್ಕೊಂಡು ಬಂದವರು ಮಾಧವಪ್ಪವರು, ನೀವು ಪರಮೇಶ್ವರರು, ಇವತ್ತು ಶ್ರೀರಾಮ್ ಖರ್ಗೆ ಇರ್ಬೋದು. ನೀವು ಯಾಕೆ ಮಾಹಿತಿ ಇಲ್ಲ? ನನ್ನ ಪ್ರಶ್ನೆ ಈ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಒಳ್ಳೆಯ ಸಚಿವರಲ್ಲಿ ಬಂದಿದೆ. ನೀವು ಕ್ಯಾಬಿನೆಟ್ನಲ್ಲಿ ಈ ಲೋಕಸಭೆ ಅಂಕಗಳು ಈ ಲೋಕಸಭೆಯಿಂದ ಒಂಟು ಓಡಲಾರ್ದೇ ಸಹಿ ಮಾಡಿದ್ದೀರಾ ಅಂತಕ್ಕಂಥ ನಮಗೆ ಅನುಮಾನ ಬರ್ತಾ ಇದೆ. ನಮ್ಮ ಮನೆಗೆ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ, ಸಂವಿಧಾನದ ವಿಚಾರ, ಪ್ರಜಾಪ್ರಭುತ್ವ ವಿಚಾರ ಹೇಳಿ ನಮ್ಮನ್ನೆಲ್ಲ ಕಾಂಗ್ರೆಸ್ ಮತ ಹಾಕ್ತಕ್ಕಂಥ ಸರ್ಕಾರ ರಚನೆ ಮಾಡಲಿಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಕೆಲಸ ಮಾಡ್ಕೊಂಡ್ರಿ. ಇವತ್ತ ನಮಗೆ ಎಲ್ಲ ಉತ್ತರ ಕೊಡಿ. ಈ ಲೋಕಸಭೆಯಿಂದ ಯಾವ ರೀತಿ ತಯಾರಾಗಿದೆ? ಇದು ಹರಿಯಾಣ ಸಂಬಂಧಿತ ವಂಶ ಕೊರವ ಲಮಾಣಿ ಗೋವಿನ ಸಂಬಂಧಿತ ಜಾತಿಗಳಿಗೆ ಒಂದು ಮಹಿಳಾ ಶಾಸನ ಹೇಳ್ತಾ ಇದ್ದೀವಿ. ಇದು ಈ ಕೂಡಲೇ ಏನು ರಸ್ತೆ ಬಿಂಡಿನ ಏನು ಕರ್ತಾ ಇದೆ ಅದನ್ನು ಮತ್ತೊಂದ್ಸಲ ಪರಿಶೀಲನೆ ಮಾಡಿ ಅದು ಪರಿಷ್ಕರಿಸಿ ಹಿಂದೆ ನೇಮಕಾತಿ ಅನ್ನೋದು 1 to 6 6 ವರ್ಷದಿಂದ ನೀವು ಮತ್ತೊಂದ್ಸಲ ಜಾರಿಗೆ ತಂದು ಈ ಎಲ್ಲ 101 ಜಾತಿಗೆ ಲೋಕಸಭೆಯಲ್ಲಿ ಸಮಾನ ಅವಕಾಶ ಕಲ್ಪಿಸಬೇಕು ಅಂತಕ್ಕಂಥ ಆಗ್ರಹ ಈ ಹೋರಾಟದ ಮೂಲಕ ಮಾಡುತ್ತಾ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಇಲಾಖೆಯಿಂದ ನಮಗೆ ಅನ್ಯಾಯ ಆಗಿದೆ. ನಮ್ಮ ಮಕ್ಕಳು ಭವಿಷ್ಯ ಅಂಧಕಾರದಲ್ಲಿ ಹೋಗ್ತಾ ಇದೆ. ಮುಂದೆ ನಮ್ಮ ಮಕ್ಕಳಿಗೆ ಏನು ನೇಮಕಾತಿಯಲ್ಲಿ ಅವಕಾಶ ಸಿಗಲ್ಲ. ಇದು ಇವಾಗೇ ನಾವು ಪ್ರತಿಭಟಿಸಬೇಕು. ಇದು ಇವಾಗ ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಳುತ್ತೆ. ಒಂದು ಎಚ್ಚರಿಕೆ ಗಂಟೆ ಕೊಡಬೇಕಂತಕ್ಕಂಥ ಒಂದು ರೀತಿಯಲ್ಲಿ ಹೇಳಿದ್ರಿ. ನಿಮ್ಮ ಮಕ್ಕಳ ಮತ್ತೆ ಕೋಟಿ ಜಾಗಗಳು ಅದೇ ರೀತಿ ಉನ್ನಾದ ಪಟ್ಟಣದಲ್ಲಿ ಎಲ್ಲ ವ್ಯಾಪಾರಸ್ಥರು ಬಹಳ ನಮಗೆ ಸಹಕಾರ ಕೊಟ್ಟಿದ್ದೀವಿ. ಈ ಒಂದು ಮನೆಯಲ್ಲಿ ನೀವು ನಮ್ಮ ಕೈ ಜೋಡಿಸಿದ್ದೀವಿ. ನೀವು ಕೂಡ ಅವರನ್ನು ಸಂತೋಷದಿಂದ ಕೋಟಿ ಜನರು ಸಲ್ಲಿಸುತ್ತೇನೆ. ಅದರ ಜೊತೆಯಲ್ಲಿ ಪೊಲೀಸ್ ಇಲಾಖೆಯವರ ಪಾಪ ಬೆಳಗ್ಗೆ 6 ಗಂಟೆಯಿಂದ ಎಲ್ಲಿ ಏನು ಅಹಿತಕರ ಆಗದಂತೆ ಬಹಳ ವ್ಯವಸ್ಥಿತವಾಗಿ ಇವರು ಕೂಡ ನಮ್ಮ ಹೋರಾಟ ಸಮಿತಿ ವತಿಯಿಂದ ಕೋಟಿ ಹೇಳುತ್ತಾ ಈಗ ಮನ್ನ ತಾಲೂಕಾ ದಂಡಾಧಿಕಾರಿಗಳು ವಿಶೇಷವಾಗಿ ನಮ್ಮ ಹೋರಾಟದ ಜನಸಂಖ್ಯೆ ಇದೊಂದು ಈ ಸಾಗರವನ್ನು ತಮ್ಮ ಸುದ್ದಿ ಮಾಡುವ ಮೂಲಕ ಇಡೀ ರಾಜ್ಯ ಸರ್ಕಾರಕ್ಕೆ ಇಡೀ ಕರ್ನಾಟಕದ ಮೂಲಿಗೆ ಪ್ರಸಾರ ಮಾಡಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲಾ ಮಾಧ್ಯಮದ ಮಿತ್ರರಿಗೆ ನಮ್ಮ ಹೋರಾಟ ಸಮಿತಿ ಕೋಟಿ ಇವಾಗ